ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಂದನ್ ಕ್ರಿಯೇಟ್ಸ್. ನಾನಿವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಡಿಜೆಟೆಕ್ ಅವರ ನ್ಯೂ DWM-114 ಸೀರೀಸ್ ಅನ್ನು. ಇದನ್ನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಯಾವ ತರ ಇದೆ, ವರ್ತ್ ಇದೆಯಾ ಇಲ್ವಾ ಅಂತ. ಬನ್ನಿ ನೋಡೋಣ. ಫಸ್ಟ್ ಆಫ್ ಆಲ್ ಈ ಬಾಕ್ಸ್ ನೋಡ್ಬೋದು ನೀವು, ಈ ತರ ಬರುತ್ತೆ ಡಿಜೆಟೆಕ್ ಇಂದ. ಅಂಡ್ ನೆಕ್ಸ್ಟ್ ಬಂದು ಯೂಶುವಲ್ ಆಗಿ ಕೊಡುವಂಥದ್ದೇ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಅಂಡ್ ಬ್ರ್ಯಾಂಡ್ ನೇಮ್, ಓಕೆ, ಬ್ರ್ಯಾಂಡ್ ನೋಡ್ತಾ ಇರ್ಬೋದು ಗೈಸ್. ಸೇಫ್ಟಿ ಇದೆ, ಯಾವುದೇ ಥರ ಬ್ಯಾಡ್ ಕ್ವಾಲಿಟಿ ಇಲ್ಲ. ಇದರಲ್ಲೂ ಕೂಡ ಒಳ್ಳೆ ಸೇಫ್ಟಿ ಕೊಟ್ಟಿದ್ದಾರೆ, ಬಿಕಾಸ್ ಏನು ಆಗಬಾರ್ದು ಅಂತ. ಇದನ್ನು ನಾನು ನೆಕ್ಸ್ಟ್ ತೋರಿಸ್ತೀನಿ. ಫಸ್ಟ್ ಇದನ್ನು ತೋರಿಸ್ತೀನಿ. ಎಸ್, ಇದು ಬಂದು ನಿಮಗೆ ಹೇಳಬೇಕು, ಇದರಲ್ಲಿ ಬಂದು ನಿಮಗೆ ಟೈಪ್ ಸಿ ಚಾರ್ಜಿಂಗ್ ವೈರ್ ಸಿಗುತ್ತೆ ಚಾರ್ಜ್ ಮಾಡಲಿಕ್ಕೆ. ಆ್ಯಂಡ್ OTG ಕನೆಕ್ಟರ್ ಸಿಗುತ್ತೆ. ಇದು ಬಂದು ಆ್ಯಕ್ಚುಲಿ ಐಫೋನಿನದ್ದಾಗಿರುತ್ತೆ. ನಿಮ್ಮ ಯಾರಾದರೂ ಇವಾಗ ಎಲ್ಲ ನಾರ್ಮಲ್ ಇದೇ ಪಿನ್ ಯೂಸ್ ಆಗುತ್ತೆ, ಬಟ್ ಇವಾಗ OTG ಅವಶ್ಯಕತೆ ಇದಿಲ್ಲ ಅಂದ್ಕೊತೀನಿ. ಅಕಸ್ಮಾತ್ ಯಾವ್ದಾದ್ರು ನಿಮ್ಮದು ಓಲ್ಡ್ ಐಫೋನ್ಸ್ ಇದ್ದರೆ ಇದನ್ನು ಯೂಸ್ ಮಾಡ್ಬೋದು. ಓಕೆ, ಇವಾಗ ಇದರಲ್ಲಿ ಇಷ್ಟೇ ಗೈಸ್, ಇದರಲ್ಲಿ ಎರಡೇ ಸಿಗೋದು. ಬೈಕ್ ಆಗಿದೆ ಗೈಸ್. ಓಕೆ, ಈ ಥರ ಕವರಲ್ಲಿ ಕೊಟ್ಟಿದ್ದಾರೆ. ಗೈಸ್, ನೀವು ನೋಡ್ತಾ ಇರ್ಬೋದು ಡಿಜೆಟೆಕ್ ಅವ್ರದ್ದು ಬ್ರ್ಯಾಂಡಿಂಗ್ ನೇಮ್ ಇದೆ. ಆ್ಯಂಡ್ DWM-114 ಅಂತ ಇದೆ. ಇಲ್ಲಿ ಬಂದು ನಿಮಗೆ ಚಾರ್ಜಿಂಗ್ ಇಂಡಿಕೇಟ್ ಆಗುತ್ತೆ. 4 ಪಾಯಿಂಟ್ಸ್ ಇದೆ. ಆ್ಯಕ್ಚುಲಿ ಇದು ಸಮಥಿಂಗ್ ಮ್ಯಾನ್ಯುವಲಲ್ಲಿ ಇದೆ. ಒಂದು ನಿಮಿಷ. ಹಾಂ ಗೈಸ್, ಈ ಮ್ಯಾನ್ಯುವಲಲ್ಲಿ ಬಂದು ಏನಂತ ಕೊಟ್ಟಿದ್ದಾರೆ ಅಂತಂದರೆ, ಇಲ್ಲಿ 4 ಪಾಯಿಂಟ್ಸ್ ಇದೆಯಲ್ಲ, ಫಸ್ಟ್ ಒನ್ ಬಂದು 25, 50, 75, 100 ಅಂತ ಇದೆ. ಓಕೆ, ಅಂದರೆ ಅಷ್ಟಷ್ಟು ಚಾರ್ಜ್ ಇದೆ ಅಂತ ಅರ್ಥ. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ನಾನಿವಾಗ ಯಾವುದೇ ಥರ ಮೈಕ್ ಇಲ್ಲದೆ ಮಾತಾಡ್ತಾ ಇದ್ದೀನಿ. ಇವಾಗ ರಿಸೀವರ್ನ ನಾನು ಕನೆಕ್ಟ್ ಮಾಡಿ ಮೈಕಲ್ಲಿ ಮಾತಾಡ್ತೀನಿ. ಯಾವ ಥರ ರಿಸಲ್ಟ್ ಇದೆ ಅಂತ ನೀವೇ ನೋಡ್ಬೋದು. ಈ ಥರ ಬಡ್ಸ್ ಕೊಟ್ಟಿದ್ದಾರೆ. ಫುಲ್ಲು ಕ್ಯಾನ್ಸಲೇಷನ್ ಆಗುತ್ತೆ ನನ್ನ ವಾಯ್ಸ್ ಏನಾದರೂ ಜಾಸ್ತಿ ಇದ್ದರೆ. ಬಾಕ್ಸ್ ಮಾತ್ರ ಅಲ್ಟಿಮೇಟ್ ಇದೆ, ಶಬ್ದ ಕೇಳ್ಬೋದು. ಲಾಕ್ ಆಗುತ್ತೆ, ಯಾವುದೇ ಥರ ಬೀಳಲ್ಲ ಕೆಳಗೆ. ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇದೆ. ಓಕೆ, ಬನ್ನಿ ಇದ್ರದ್ದು ವಾಯ್ಸ್ ಚೆಕ್ ಮಾಡೋಣ. ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ವಾಯ್ಸ್ ಬಂದು ನಿಮಗೆ ಈ ಮೈಕಿಂದ ಆಗಿರುತ್ತೆ. ಓಕೆ, ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಕ್ಲಿಪ್ಪಿಂಗ್ಸ್ ಇದೆ. ಒಳ್ಳೆ ಕ್ಲಿಪ್ಪಿಂಗ್ಸ್ ಕೊಟ್ಟಿದ್ದಾರೆ, ಯಾವುದೇ ಥರ ಚೀಪ್ ಕ್ವಾಲಿಟಿ ಇಲ್ಲ. ಆನ್ ಆ್ಯಂಡ್ ಆಫ್ ಬಟನ್ ಇಲ್ಲೇ ಇದೆ. ನಿಮ್ಗೆ ಏನಾದರೂ ಸಡನ್ನಾಗಿ ಬೇಕು ಅಂತ ಹೇಳಿದ್ರೆ ಅಗಲೆಲ್ಲ ನಿಮಗೆ ಮೈಕ್ ಒಳಗೆ ಹಾಕ್ಬೇಕಂತ ಇಲ್ಲ. ಇದನ್ನು ಹೀಗೇನೆ ಹೊರಗೆ ಇಟ್ಕೊಳ್ಬೋದು. ಜಸ್ಟ್ ಇದನ್ನು ಆಫ್ ಮಾಡಿದರೆ ಓಕೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಇದರಲ್ಲಿ ಬಂದು ಸಮ್ ಮೋಡ್ಸ್ ಇದೆ. ಲೈಕ್ ಇದು ಡೈರೆಕ್ಟ್ ನಾಯ್ಸ್ ಕ್ಯಾನ್ಸಲೇಷನ್ ಒಂದು. ಸೆಕೆಂಡ್ ಒನ್ ಬಂದು ನಿಮಗೆ ಎಕೋ ಆಗುತ್ತೆ, ಅಂದರೆ ಮಾಡಿ ತೋರಿಸ್ತೀನಿ. ಆ್ಯಂಡ್ ಥರ್ಡ್ ಒನ್ ಬಂದು ನಿಮಗೆ ಮ್ಯೂಟ್ ಆಗುತ್ತೆ. ಓಕೆ, ಇವಾಗ ನೀವು ನೋಡ್ತಾ ಇರ್ಬೋದು, ಇವಾಗ ಯಾವ ಥರ ಬರ್ತಾ ಇದೆ ಅಂತ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ, ಬಟ್ ನೀವು ನೋಡ್ತಾ ಇದ್ದೀರಲ್ವಾ, ಐ ಥಿಂಕ್ ಇಟ್ ಈಸ್ ಎಕೋ. ಓಕೆ, ನೆಕ್ಸ್ಟ್ ಇನ್ನೊಂದು ನೋಡಿದೆ. ಗೈಸ್, ಇವಾಗ ನೀವು ನೋಡ್ತಾ ಇರೋದು ನಾಯ್ಸ್ ಕ್ಯಾನ್ಸಲೇಷನ್. ಓಕೆ, ಒಂದು ನಾರ್ಮಲ್ ಮೋಡ್ ಇದೆ, ಮತ್ತೆ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಇನ್ನೊಂದು ಬಂದು ನಿಮಗೆ ಎಕೋ ಮೋಡ್ ಇದೆ. ಇನ್ನೊಂದು ಬಂದು ನಿಮಗೆ ಮ್ಯೂಟ್ ಆಗುತ್ತೆ, ಯಾವುದೇ ಥರ ವಾಯ್ಸ್ ಕೇಳಲ್ಲ. ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಚಾರ್ಜಿಂಗ್ ಇದು ಸಿಗುತ್ತೆ. ಆ್ಯಕ್ಚುಲಿ ಅದು ಚಾರ್ಜಿಂಗಿನ ಈ ಬಾಕ್ಸ್ ಇದೆಯಲ್ಲ, ಈ ಬಾಕ್ಸ್ ಒಳಗೆ ಆ್ಯಕ್ಚುಲಿ ಚಾರ್ಜ್ ಆಗುತ್ತೆ ಅದು. ಆ್ಯಂಡ್ ನೀವು ಬೇಕಾದ್ರೆ C to C
ಯೂಸ್ ಮಾಡ್ಕೊಳ್ಬೋದು. ಅಕಸ್ಮಾತ್ ಏನಾದ್ರು ರಿಸೀವರ್ ಏನಾದ್ರು ಕಳೆದೋದ್ರೆ C2C ಹಾಕಿ ಮೊಬೈಲ್ಗೆ ಮಾತಾಡ್ಬೋದು, ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ಬಟ್ ಇದು ನನಗೆ ಬಂದು 2000 ರುಪೀಸ್ ಆಯಿತು. ನಾನು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ತಗೊಂಡೆ, ಯಾಕಂತ ಹೇಳಿದ್ರೆ ಇವಾಗ ಬರುತ್ತೆ 900 700 ಆ್ಯಂಡ್ ಸಮಥಿಂಗ್ ಪಕ್ಕ ಬರುತ್ತೆ. ಮೈಕ್ ಒಳ್ಳೆ ಕ್ವಾಲಿಟಿದೇ ಬರುತ್ತೆ. ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದಮೇಲೆ ಸ್ವಲ್ಪ ಒಳ್ಳೇದಕ್ಕೆ ಮಾಡೋಣ ಅನಿಸ್ತು. ಬಟ್ ನಿಮಗೆ ಮುಂದೆ ಹೇಳಬೇಕು, ಮೈಕಿನ ಬಿಡಿ, ಮೈಕ್ ಒಳ್ಳೇದಿದೆ. ಬಟ್ ಇದು ಬ್ರ್ಯಾಂಡ್ ಅವ್ರು ಕೊಟ್ಟಿರುವಂಥ ಪ್ರೊವೈಡ್ ಮಾಡಿರುವಂಥ ಈ ಬಾಕ್ಸ್ ಇದೆಯಲ್ಲ ಗೈಸ್, ಇದು ತುಂಬಾ ವ್ಯಾಲ್ಯೂಯಬಲ್ ಇದೆ. ಯಾಕಂತ ಹೇಳಿದ್ರೆ ಇವಾಗ ನಿಮ್ಗೆ 900 ಅಲ್ಲಿ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ತರ ಬಾಕ್ಸ್ ಕೊಡಲ್ಲ, ಜಸ್ಟ್ ಮೈಕ್ ಇರುತ್ತೆ, ರಿಸೀವರ್ ಇರುತ್ತೆ ಅಷ್ಟೇ ಇದ್ರಲ್ಲಿ. ಬಟ್ ಆ ತರ ಅಲ್ಲ, ಲಾಂಗ್ ಟೈಮ್ ಯೂಸ್ ಆಗುತ್ತೆ ನಿಮ್ಗೆ. ಎಲ್ಲಾದ್ರೂ ಏನಾದ್ರು ಆದಾಗ ಸ್ವಲ್ಪ ಓಕೆ, ಇದನ್ನ ಲೈಟ್ ಆಗಿ ನೀವು ಎಲ್ಲಾದ್ರೂ ಬೀಳ್ಸಿದ್ರೆ ಅಂದ್ರೂ ಕೂಡ ಓಕೆ, ಇದನ್ನ ಸರಿ ಅಂದ್ರೆ ಒಂದ್ ಸ್ವಲ್ಪ ಕೇರ್ ಮಾಡ್ಬೋದು ಇದನ್ನ. ಬಟ್ ಅದು ನಿಮ್ಗೆ 900 700 ಬರೀ ಮೈಕ್ ತಗೊಂಡ್ರೆ ವೇಸ್ಟ್ ಆಗ್ಬಿಡುತ್ತೆ. ಎಲ್ಲಾದ್ರೂ ಹೋದ್ರು ಕೂಡ ನಿಮ್ಗೆ ಅದು ಕಳ್ದೋದ್ರು ಕೂಡ ಗೊತ್ತಾಗಲ್ಲ. ಇದಾದ್ರೆ ಒಂದ್ ಕಡೆ ಇಡ್ಬೋದು ನಿಮ್ಗೆ. ಓಕೆ, ಅದಕ್ಕೋಸ್ಕರ ನಾನು ಈ ಮೈಕ್ ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ ಬಜೆಟ್ ಏನಾದ್ರು 2000 ಹತ್ರ ಇದ್ರೆ 2000 ಇದ್ರೆ ಇದನ್ನ ಬೈ ಮಾಡಿ. ಕರೆಕ್ಟ್ ಆಗಿ 2000 ಆಯ್ತು. ನಿಮ್ಗೆ ಏನಾದ್ರು ಬೇಕು ಅಂತ ಅನ್ಸಿದ್ರೆ ಇದನ್ನ ನೀವು ಪರ್ಚೇಸ್ ಮಾಡ್ಬೋದು. ನಾನು ಯೂಸ್ ಮಾಡ್ತಾ ಇದ್ದೀನಿ, ಯಾವುದೇ ತರ ಪ್ರಾಬ್ಲಮ್ ನಂಗೆ ಬಂದಿಲ್ಲ. ಮತ್ತೆ ಇಷ್ಟೇ ಗೈಸ್, ಇದರ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಂಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ರೆ ನಾನು ನೆಕ್ಸ್ಟ್ ವಿಡಿಯೋಗೆ ಮೂವ್ ಆಗ್ತೇನೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.